ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪಿಲಿ ನಾನು ನಿಮಗೆ ಕ್ವಿಕ್ಕಾಗಿ ಆಗುವಂಥ ಕುಂಬಳಕಾಯಿ ಪಲ್ಯನ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಪಲ್ಯ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಕಣ್ರಿ. ಈ ಒಂದು ಇಂಗ್ರೀಡಿಯೆಂಟ್ಸ್ ನೋಡಿಬಿಟ್ರೆ ಇಷ್ಟೇನಾ ಅಂತ ಅಂತೀರಾ. ಸೊ ಈ ಒಂದು ರೆಸಿಪಿನ ಹೇಗೆ ಮಾಡಿದೆ, ಹಾಗೆ ಈ ಒಂದು ಕುಂಬಳಕಾಯಿ ಪಲ್ಯ ಹೇಗೆ ಮಾಡಿದೆ, ರೆಸಿಪೀಸ್ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಯೂಸ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದನ್ನು ನೀವು ಎನಿ ಟೈಪ್ ಆಫ್ ಪಾತ್ರೆಯಲ್ಲಿ ಮಾಡ್ಬೋದು. ಬಾಣಲಿ ಅಥವಾ ಒಂದು ಪಾತ್ರೆ ಒಟ್ಟಿಗೆ ತಳ ಹಿಡಿದೆಲ್ಲ ಇರೋ ಪಾತ್ರೆಯಲ್ಲಿ ಮಾಡಿ, ತುಂಬ ಒಳ್ಳೆಯದು. ಸೊ ಅದಾದಮೇಲೆ ಬಾಣಲಿ ಕಾದ ನಂತರ ನಾನು ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಸಾಸಿವೆನ ಆ್ಯಡ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈ ಒಂದು ಕುಂಬಳಕಾಯಿ ಪಲ್ಯ ತುಂಬಾ ಒಳ್ಳೆ ಕಾಂಬಿನೇಷನು. ಏನಪ್ಪ ಅಂದರೆ ದೋಸೆ ಹಾಗೆ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಕಾದಿದೆ. ಸೊ ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಇದಕ್ಕೆ ನೀವು ಖಾರ ಎನಿ ಥರದ್ದು ಸ್ಪೈಸಸ್ನ ಆ್ಯಡ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಖಾರದ ಪುಡಿಗಳನ್ನು ಆ್ಯಡ್ ಮಾಡಲ್ಲ. ಸೊ ಆದ್ದರಿಂದ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದನ್ನೇ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಒಂದು 8ರಿಂದ 10 ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಹಾಗೆ ಕರಿಬೇವಿನ ಎಲೆ ಒಂದು 8ರಿಂದ 10 ಕರಿಬೇವಿನ ಎಲೆಗಳನ್ನ ಹಾಕಿದ್ದೀನಿ. ಅದಾದಮೇಲೆ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ 1.5 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಮೀಡಿಯಮ್ ಸೈಜ್ದು, ದೊಡ್ಡ ಸೈಜ್ದಾದರೆ ಒಂದೇ ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಶಾಲೋ ಫ್ರೈ ಬರೋ ತನಕ ಇದನ್ನು, ಅಂದರೆ ಶಾಲೋ ಫ್ರೈ ಮಾಡ್ತೀವಿ ಅಂತ ಹೇಳ್ತೀವಲ್ವ, ಅಲ್ಲಿ ತನಕ ಅದನ್ನು ಫ್ರೈ ಮಾಡಿ, ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿ. ಸೊ ಅದಾದಮೇಲೆ ಫ್ರೈ ಆದಮೇಲೆ ಅದಕ್ಕೆ ಕುಂಬಳಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ಕುಂಬಳಕಾಯಿ ತೀರಾ ಹಣ್ಣಾಗಿರೋದು ತೊಗೋಬೇಡಿ, ಹಾಗೆ ತುಂಬ ಕಾಯಾಗಿರೋದು ತೊಗೋಬೇಡಿ. ತೀರಾ ಹಣ್ಣಾಗಿರೋದು ನಿಮಗೆ ತಿನ್ನೋಕ್ಕೆ ಆಗಲ್ಲ, ಒಂಥರ ಸ್ವೀಟ್ ಹೊಡಿತಾ ಇರುತ್ತೆ, ಮತ್ತು ಅದ್ರಲ್ಲಿ ಮಾಡಿದ್ರೂ ಒಂಥರ ಚೆನ್ನಾಗಿ ಅನಿಸಲ್ಲ. ಕಾಯಿ ತುಂಬ ಕಾಯಿರೋದೂ ಅಷ್ಟೇ, ಅದನ್ನು ಹಾಕಿಬಿಟ್ರೆ ಬೇಯೋದೇ ಇಲ್ಲ, ಅದೆಷ್ಟು ಬೇಯಿಸಿದ್ರು ಬೇಯಲ್ಲ. ಸೊ ಈ ಒಂದು ಮೀಡಿಯಮ್ ಕಲರ್ ಇರುತ್ತಲ್ವ, ಆ ಥರದ ಕುಂಬಳಕಾಯಿನ ತಗೊಳ್ಳಿ. ಅಂದರೆ ತೀರಾ ಹಣ್ಣಾಗಿರಬಾರ್ದು, ಹಾಗೆ ತೀರಾ ಕಾಯಾಗಿರ್ಬೋದು, ಒಂದು ಮಧ್ಯಮ, ಒಂದು ಹಣ್ಣು ಹೇಗಿರುತ್ತೋ ಕಲರ್ ಬರುತ್ತಲ್ಲ ಆ ಥರ ಒಂದು ಕಲರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಳಿ. ಅದಾದಮೇಲೆ ಚೆನ್ನಾಗಿ ಅದನ್ನು ಕಟ್ ಮಾಡಿ, ಈ ಥರ ಒಂದು ಕ್ಯೂಬ್ ಆಗಿ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಚಿಕ್ಕ ಸೈಜ್ ಆಗುವಷ್ಟು ಕುಂಬಳಕಾಯಿನ ತೊಗೊಂಡಿದ್ದೀನಿ. ಈ ಒಂದು ಪಲ್ಯ ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಹಾಗೆ ನಾನು ಹೇಳ್ದಂಗೆ ಅಕ್ಕಿ ರೊಟ್ಟಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ನು. ಹಾಗೆ ಕುಂಬಳಕಾಯಲ್ಲಿ ತುಂಬ ಹಲವಾರು ಔಷಧೀಯ ಗುಣಗಳಿದೆ. ಸೊ ಇದನ್ನು ಯೂಸ್ ಮಾಡಿ. ಅಂದರೆ ಜಾಸ್ತಿ ತಿಂದರೆ ತುಂಬ ಜನ ಹೇಳ್ತಾರೆ ಏನಪ್ಪ ನಮಗೆ ವಾಯು ಥರ ಎಲ್ಲ ಆಗುತ್ತೆ ಅಂತ. ಬಟ್ ಅಪರೂಪಕ್ಕೆ ಇದನ್ನು ಒಂದ್ಸಲ ತಿಂದರೆ ನಿಮಗೂ ಹೆಲ್ದಿ ವೇಲ್ ನೋಡೋದಾದರೆ ತುಂಬಾ ಒಳ್ಳೆಯದು. ಸೊ ಇದನ್ನು ಡೈಲಿ ಕೊಡ್ತಾರೆ. ಅಂದರೆ ಕೆಲವೊಂದಷ್ಟು ಜನ ಪಂಪ್ಕಿನ್ ಸೀಡ್ಸ್ ತಗೋತಾರೆ, ಈ ಪ್ರೋಟೀನ್ ಎಲ್ಲ ಬೇಕು ಅಂತ ಇರೋರು ಪಂಪ್ಕಿನ್ ಸೀಡ್ಸ್ನ ಯೂಸ್ ಮಾಡ್ತಾರೆ. ಸೊ ಅದ್ರ ಬದಲಿಗೆ ಈ ಥರ ಒಂದು ಪಂಪ್ಕಿನ್ ಅಂದರೆ ಕುಂಬಳಕಾಯಿನೇ ತಿಂದರೆ ನಿಮ್ಗೆ ಇನ್ನೂ ಒಳ್ಳೇದು ಅಂತಲೇ, ಹೆವಿ ಪ್ರೋಟೀನ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇದು ಬೇಯಲಿ ಅಂತ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಇದನ್ನು ಸ್ವಲ್ಪ ನೀರು ಹಾಕಿ ಅಂದರೆ ಚಿಮುಕಿಸಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಿ. ಯಾಕಂತ ಹೇಳಿದ್ರೆ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ತಿನ್ನಬೇಕಾದ್ರೆ ಕಟಮ್ ಅಂತ ಸೌಂಡ್ ಬರುತ್ತೆ. ಸೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ. ಸೊ ಅದು ಸಾಫ್ಟಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ನಾನು ಮೇಲ್ಗಡೆ ಒಂದು ಮುಚ್ಚಳದಿಂದ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೀವು ಅಷ್ಟೇ ಫ್ರೆಂಡ್ಸ್, ಮೇಲ್ಗಡೆಯಿಂದ ಮುಚ್ಚಳ ಅಥವಾ ಪಾತ್ರೆ ಏನಾದರೂ ಇಟ್ಟಿದ್ದೀರಾ ಅಂತ ಹೇಳಿದ್ರೆ, ಇನ್ ಕೇಸ್ ಈ ಥರ ಲಿಡ್ ನಿಮ್ಮ ಹತ್ರ ಇಲ್ಲ ಕ್ಲೋಸ್ ಮಾಡೋಕ್ಕಂತ ಹೇಳಿದ್ರೆ, ನೀವು ತಟ್ಟೆಯಲ್ಲಿ ಕೂಡ ಮುಚ್ಚಿ ಅದನ್ನು ಕ್ಲೋಸ್ ಮಾಡ್ಬೋದು. ಅದಾದಮೇಲೆ ನಾನಿಲ್ಲಿ ಅರ್ಧ ಬಟ್ಲಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದಾದರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಕುಂಬಳಕಾಯಿ ಪಲ್ಯ ರೆಡಿ ಆಗಿರುತ್ತೆ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಾದಮೇಲೆ ನಾನಿಲ್ಲಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಸೊ ಇನ್ ಕೇಸ್ ಏನಾದರೂ 15 ನಿಮಿಷದೊಳಗಡೆ ಬೇಯಲಿಲ್ಲ ಅಂದರೆ ಎಕ್ಸ್ಟ್ರಾ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ, ಯಾವೊಂದು ಹದಕ್ಕೆ ಬರಬೇಕಂದ್ರೆ ಅದಕ್ಕೆ ಕಟ್ ಮಾಡಿದ್ರೆ ನೀಟಾಗಿ ಕಟ್ ಆಗಬೇಕು, ಅಲ್ಲಿ ತನಕ ನೀಟಾಗಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಮೇಲ್ಗಡೆ ಸಿಪ್ಪೆ ತೆಗೆದಿಲ್ಲ. ಕೆಲವೊಂದಷ್ಟು ಜನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತಾರೆ.
ನೋ ಪ್ರಾಬ್ಲಮ್, ಸಿಪ್ಪೆ ಸಮೇತನೇ ತಿನ್ನಿ, ಏನೂ ಪ್ರಾಬ್ಲಮ್ ಆಗಲ್ಲ. ಡೈಜೆಷನ್ ಅಷ್ಟೇ, ನಿಮಗೆ ಆ ಒಂದು ಡೈಜೆಷನ್ ಫಾರ್ಮ್ನ ಇನ್ಕ್ರೀಸ್ ಮಾಡುತ್ತೆ ಸಿಪ್ಪೆಗಳು, ನಾರಿನಾಂಶ ಎಲ್ಲ ತಿಂದರೆ. ಸೊ ಆದ ಕಾರಣ ನಾರಿನಾಂಶ ಇರುವಂಥ ಫುಡ್ಗಳನ್ನ ತಿನ್ನಿ ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ. ಫ್ರೆಂಡ್ಸ್, ಇದೀಗ ನಾನು ಮತ್ತೆ ಒಂದು 5 ಮಿನಿಟ್ಸ್ ಬೇಯಿಸ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಕಾಯಾಗಿರೋದು ತೊಗೊಂಡಿದ್ದೆ ಅಲ್ವಾ. ಸೊ ಕಂಪ್ಲೀಟ್ ಅದು ಬೆಂದಿರಲಿಲ್ಲ. ಇವಾಗ ನೋಡ್ತಾ ಇರ್ಬೋದಲ್ವ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದೀಗ ಆಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ಒಂದು ಕುಂಬಳಕಾಯಿ ಪಲ್ಯ ತಿನ್ನೋದ್ರಿಂದ ಸಾಕಷ್ಟು ಲಾಭಗಳಿದೆ, ಹಾಗೆ ಔಷಧಿ ಗುಣಗಳನ್ನು ಹೊಂದಿದೆ. ಈ ಒಂದು ಕುಂಬಳಕಾಯಿನ ತುಂಬ ಜನ ಹಿರಿಯರು ಏನಪ್ಪ ಹೇಳ್ತಾರೆ ಅಂದರೆ ವರ್ಷಕ್ಕೆ 1 ರಿಂದ 2 ಸಲನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ. ಸೊ ಈ ಥರ ಒಂದು ಕುಂಬಳಕಾಯಿ ಪಲ್ಯನ ಮಾಡಿ ತಿಂದು ಮಜಾ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನೆಲ್ ಅಂದರೆ ಅಮ್ಮನ ಲೋಕ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಾರಂತ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಗಿಫ್ಟ್ ಹ್ಯಾಂಪರ್ ಕೂಡ ಇರುತ್ತೆ. ಪ್ರತಿ ವಿಡಿಯೋನು ನೋಡಿದವರೆಲ್ಲ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಹೆಸರುಗಳನ್ನ ಕಮೆಂಟ್ ಮಾಡಿ, ಈ ರೆಸಿಪಿ ಹೇಗಿತ್ತಾಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್ ಆಲ್.